ನಮಃ ಶಿವಾಯ. ನಾವು ಬದುಕುವ ಈ ಜೀವನದಲ್ಲಿ ಪವಿತ್ರ ಗೋಡೆಗಳಿಲ್ಲ, ದೂರದ ದೇವಾಲಯವಿಲ್ಲ. ದೇಹವು ಉಸಿರಾಡುತ್ತದೆ, ಆತ್ಮದೈವಿಕವಾಗುತ್ತದೆ. ಮನಸ್ಸು ಜಾಗೃತವಾದ ಕ್ಷಣದಲ್ಲಿ ಜೀವನ ಎಂಬ ಪದವೇ ನಿಜವಲ್ಲ ಎಂಬುದು ತಿಳಿಯುತ್ತದೆ. ಆತ್ಮವನ್ನು ತಿಳಿದುಕೊಳ್ಳುವುದೇ ಮೂಲಕ್ಕೆ ಹಿಂತಿರುಗುವ ಹಾದಿ. ಆ ದೈವಿಕ ಮೂಲವೇ ಸರ್ವಶಕ್ತ ಸರ್ವವ್ಯಾಪಿ ಶಿವ. ಶಿವಾಯ ನಮಃ. ಓಂ ರಮೇಶ್ ಕುಮಾರ್. ಮನುಷ್ಯನು ಉಸಿರಿನ ಮೂಲಕ ಹುಟ್ಟುತ್ತಾನೆ, ಸಾವಿನ ನಿಯಮಕ್ಕೆ ಬಂಧಿತನಾಗಿದ್ದಾನೆ. ಮೂಲ ಒಂದೇ ಆದರೂ ತಾಣದ ಸ್ವರ್ಗ ನರಕಕ್ಕೆ ಭಯಪಡುತ್ತಾನೆ. ನಮ್ಮೊಳಗಿನ ಅನಂತ ಬ್ರಹ್ಮಾಂಡದ ಸತ್ಯ ಯಾವಾಗಲೂ ದೈವಿಕವಾಗಿದೆ. ಸಮಯಕ್ಕೂ ಮುಂಚಿನ ಮೂಲ ಅದರ ಅರಿವಿಲ್ಲದಿರುವುದೇ ಮನುಷ್ಯರ ನಾಳ. ನಮಃ ಶಿವಾಯ. ಜೀವನದಲ್ಲಿ ಮನುಷ್ಯನು ತನ್ನ ದೇವರನ್ನು ತಾನೇ ಸೃಷ್ಟಿಸುತ್ತಾನೆ. ಅವನ ರಾಕ್ಷಸರನ್ನು ತಾನೇ ಹುಟ್ಟಿಸುತ್ತಾನೆ. ಕ್ಷಣಗಳ ಕನ್ನಡಿಯಲ್ಲಿ ಮನಸ್ಸಿನ ಬಯಕೆಯ ರೂಪದಲ್ಲಿ ಈ ಜಗತ್ತು ನಿಧಾನವಾಗಿ ಸ್ವಾರ್ಥದ ದಾರಿಗೆ ತಿರುಗುತ್ತಿದೆ. ನಾವು ಬದುಕುತ್ತಿರುವ ಈ ಜೀವನ ನಿಜಕ್ಕೂ ಜೀವನವೇ. ಶಿವಾಯ ನಮಃ. ಓಂ ನಮಃ ಶಿವಾಯ. ಜೀವನವನ್ನು ಸಂಪತ್ತು ಅಧಿಕಾರ ಶಕ್ತಿಯಿಂದ ಅಳೆಯಲಾಗುವುದಿಲ್ಲ. ಅದನ್ನು ಅಳೆಯುವುದು ಚೈತನ್ಯದ ಸ್ಪಂದನೆ. ಆತ್ಮಸಾಕ್ಷಿಯ ಮೌನ ನಾನು ಶರಣಾಗುತ್ತೇನೆ ಎಂದು ದೂರ ಸರಿಯುವ ಕ್ಷಣವೇ ನಿಜವಾದ ವೈಫಲ್ಯ ಮತ್ತು ಸೋಲು. ಶಿವಾಯ ನಮಃ. ಕಾಲವು ತನ್ನ ದಾರಿಗೆ ಸಾಗುತ್ತದೆ, ಯಾರಿಗೂ ಕಾಯುವುದಿಲ್ಲ. ಅದೃಷ್ಟವನ್ನು ಪಡೆದರು ಜೀವವನ್ನು ಪೂರೈಸಲು ಬಹುತೇಕರು ಸಿದ್ಧರಲ್ಲ. ಬದುಕಿರುವ ದಿನಗಳು ಕಡಿಮೆ ಎಂಬ ಸತ್ಯವನ್ನು ಮನಗಂಡ ಮನುಷ್ಯ ಪ್ರತಿ ಉಸಿರಿನಲ್ಲೂ ಶಿವನ ನಾಮ, ಪ್ರತಿ ಹೆಜ್ಜೆಯನ್ನು ಪ್ರಗತಿ ಎಂದು ನಂಬುತ್ತಾನೆ. ಇದು ಭಕ್ತಿ, ನಂಬಿಕೆ. ನಮಃ ಶಿವಾಯ.
ಪ್ರಪಂಚವಿಂದ ಇದೆ. ಮನುಷ್ಯನ ಮರಣದ ನಂತರವೂ ಅದು ತನ್ನ ಮಾರ್ಗದಲ್ಲೇ ಸಾಗುತ್ತದೆ, ಶಾಂತವಾಗಿ ನಿಶ್ಶಬ್ದದಾಗಿ ತನ್ನ ಕಾರ್ಯಗಳನ್ನು ದೂಢಗೊಳಿಸಲು ಅನಂತ ಆಕಾಶಗಳಲ್ಲಿ ಮಡರನಾದ ವಿಧಿಯನ್ನು ನೆರವೇರಿಸಲು ಉದ್ದೇಶಿಸಲಾಗಿದೆ. ಇದು ಜೀವನದ ಸಾರ, ಶಿವಮೇ ಶಿವ. ನಮಃ ಶಿವಾಯ. ಹೊರಗಿನ ಗೋಡೆಗಳಲ್ಲ ದೇವರು ನಮ್ಮೊಳಗೆ, ಪ್ರತಿಯೊಂದು ಆಲೋಚನೆಯು ಆತ್ಮದೊಳಗೆ ಅಲೆಗಳಾಗುತ್ತದೆ. ಇದು ಮನುಷ್ಯನೊಳಗಿನ ನಿಶ್ಶಬ್ದಯು ಕಾಮಿಶ್ಚ ನಮಃ ಶಿವಾಯ. ಶರಣಾಗತಿಯ ನಾಮ ಪ್ರತಿಯೊಂದು ಹೃದಯದಲ್ಲೂ ಉನ್ನತವಿದ್ದ ಸ್ಥಳ. ಶಿಷ್ಯತಯೋಗ ಪ್ರಯಾಣವಿಲ್ಲದು ಯಾವಾಗಲೂ ಮುಂದುವರಿಯುತ್ತದೆ. ಆರ್ತಿ ಮೈಸೂರು. ಜೀವನವಲ್ಲವೂ ಶಿವನ ಮಾತನರ್ಶಿನಗಲ್ಲೇ ಬಡೆಯುವುದು ಶಿವಾಯನ ಹೇಗೆಂದು ತುಸರಿಂಗಲಿ ಜತೆ ಸಿಗಾದ ಕಥೆಯಲ್ಲಿ ಮಸಿಯನ್ನು ಶಿವನಿಗೆ ಸಮನ್ವಯ. ಸರ್ವೋ ಶಿವಾರ್ಪಣೆ ಶಿವಾಹಂ. ಶಿವಾಯ ನಮಃ.